ವೆಲ್ಕಮ್ ಬ್ಯಾಕ್ ಟು ರಕ್ಷು ಕಿಶು ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ಬ್ಲಾಗ್ ಏನಾಗಿರುತ್ತೆ ಅಂದರೆ ಕುಕಿಂಗ್ ಬ್ಲಾಗ್ ಆಗಿರುತ್ತೆ. ಇವತ್ತು ನಮ್ಮ ಮನೇಲಿ ನಾನ್ ವೆಜ್ ಮಾಡ್ತಾ ಇದ್ದೀವಿ. ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀವಿ. ಏನೇನು ಮಾಡ್ತಿದ್ದೀವಿ ಅಂದರೆ ಬಿರಿಯಾನಿ ಹಾಗೂ ಗ್ರೇವಿ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಅದರಿಂದ ನಾನು ಕ್ವಿಕ್ಕಾಗಿ ಹೇಳ್ತೀನಿ ಹೆಂಗೆ ಮಾಡಿದೆ. ಇದನ್ನು ಫಸ್ಟೇ ಮ್ಯಾರಿನೇಟ್ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ. ಇದನ್ನ ಪೇಸ್ಟು ಏನೇನು ಹಾಕ್ಕೊಬೇಕಂದ್ರೆ ಈರುಳ್ಳಿ, 2 ಈರುಳ್ಳಿ ಮೀಡಿಯಮ್ ಸೈಜ್ದು, ಆಮೇಲೆ 5-6 ಮೆಣಸಿನ್ಕಾಯಿ. ನಿಮ್ಮ ಚಿಕನ್ ಹೆಂಗೆ ತೊಗೊತೀರ ಅದ್ರ ಪ್ರಕಾರ, ನಿಮ್ಗೆ ಖಾರ ಬೇಕಂದರೆ ಅದ್ರ ಪ್ರಕಾರ ಮೆಣಸಿನ್ಕಾಯಿ, ಆಮೇಲೆ 1 ಗೆಡ್ಡೆ ಬೆಳ್ಳುಳ್ಳಿ, ಒಂದಿಷ್ಟು ಚಿಕ್ಕದು ಶುಂಠಿ ತೊಗೊಬೇಕು, ಆಮೇಲೆ ಕೊತ್ತಂಬರಿ. ಇಷ್ಟು ಫುಲ್ಲು ರುಬ್ಕೊಂಡಾದ್ಮೇಲೆ ಅದಕ್ಕೆ ಮೊಸರು ಹಾಕಿ ಮ್ಯಾರಿನೇಟ್ ಮಾಡಿ ಉಪ್ಪು ಹಾಕಿ 1/2 an hour ನೀವೆಷ್ಟು ಮ್ಯಾರಿನೇಟ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ನಿಮ್ಮ ಗ್ರೇವಿ. ಎಲ್ಲ ಫುಲ್ಲು ಖಾರ ಉಪ್ಪು ಎಲ್ಲ ಅಬ್ಸರ್ವ್ ಆಗಿರುತ್ತಲ್ಲ, ಅದರಿಂದ ಚೆನ್ನಾಗಿ ಬರುತ್ತೆ. ಇವಾಗ ಮ್ಯಾರಿನೇಟ್ ಮಾಡಿ ನಾನು ಆಲ್ರೆಡಿ 145 minutes ಮೇಲಾಯಿತು. ಇವಾಗ ನಾನು ಹೆಂಗೆ ಮಾಡೋದು ಚಿಕನ್ ಗ್ರೇವಿ ಅಂತ ತೋರಿಸ್ತೀನಿ. ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀವಿ ಗ್ರೇವಿ ಮಾಡೋಕ್ಕೆ. ಸ್ವಲ್ಪ ನೀರಿದೆ, ಅದು ಆದಮೇಲೆ ಎಣ್ಣೆ, ನೀರೆಲ್ಲ ಇಲ್ಲಾಂದರೆ ಸಿಡಿಯುತ್ತಲ್ವ, ಅದಕ್ಕೆ ನೀರೆಲ್ಲ ಫುಲ್ ಹೋದ್ಮೇಲೆ ಎಣ್ಣೆ ಹಾಕ್ಕೊಳ್ಳಿ. 5-6 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಅದು ಎಣ್ಣೆ ಸ್ವಲ್ಪ ಕಾದ್ಮೇಲೆ ನೋಡ್ಕೊಳ್ಳಿ, ಬೇಗ ಕಾದ್ಬಿಡುತ್ತೆ. ಸ್ವಲ್ಪ ಹಾಕಿದ್ದೀನಲ್ವಾ, ಬೇಗ ಕಾಯುತ್ತೆ. ಆಮೇಲೆ ಕಡಿಮೆ ಮಾಡ್ಕೊಂಡು, ಇಲ್ಲಾಂದರೆ ಇದು 5-6 ಮೆಣಸಿನ್ಕಾಯಿ ಇದೆ, ಅದು ನೀವು ಭಾಗ ಮಾಡಿರೋದ್ರಿಂದ ಅದು ಸಿಡಿಯುತ್ತೆ ಬೀಜಗಳು, ಅದಕ್ಕೆ ಸ್ವಲ್ಪ ದೂರ ನಿಂತ್ಕೊಂಡು ಹಾಕಿ. ಅದು ಫ್ರೈ ಆಗಬೇಕು. ಇದು ಸಿಂಪಲ್, ಯಾರು ಬೇಕಂದ್ರೂ ಮಾಡ್ಕೊಬೋದು ಮನೇಲಿ. ಜಾಸ್ತಿ ಏನು ಆದರೂ ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ರೆ ಬೇಗ ಆಗ್ಬಿಡುತ್ತೆ. ಜಾಸ್ತಿ ಟೈಮ್ ತಗೊಳ್ಳೋದೇ ಇಲ್ಲ. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸು ಹಾಕೋಂಗಿಲ್ಲ, ಅದು ಕಟ್ ಮಾಡ್ಕೊಬೇಕು, ಏನೂ ಇರಲ್ಲ. ಅದು ಫ್ರೈ ಆದಮೇಲೆ ಚಿಕನ್ ಹಾಕಿ ಮ್ಯಾರಿನೇಟ್ ಮಾಡ್ಕೊಂಡು. ಇವಾಗ ತೋರ್ಸೋಕ್ಕಾಗಲಿಲ್ಲ ಮ್ಯಾರಿನೇಟ್ ಮಾಡಿರೋದೆಲ್ಲ. ನೆಕ್ಸ್ಟ್ ಟೈಮ್ ನಾನು ತೋರಿಸ್ತೀನಿ ಹೆಂಗೆ ಮಾಡಿದೆ ಏನು ಅಂತ. ಇದು ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆಗಬೇಕಿದು. ಇದು ಒಂಥರ ಖಾರವಾಗಿ ಚಿಲ್ಲಿ ಚಿಕನ್ನು ಅನ್ಬೋದು, ಗ್ರೇವಿ ಥರ ನಾವು ಮಾಡ್ಕೊತೀವಿ. ಸಿಂಪಲ್ ಆಗಿರುತ್ತೆ. ಅದು ಫ್ರೈ ಆಗಬೇಕು. ಅದಕ್ಕೆ ಸ್ವಲ್ಪ ನಾವು ಇವಾಗ ಚಿಲ್ಲಿ ಪೌಡ್ರ್ ಹಾಕೋಣ. ಅರಿಶಿನ ಪುಡಿ, ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಆಮೇಲೆ ಹಾಕೋಣ. ಅದು ಸ್ವಲ್ಪ ಇದಾಗ್ತಿದ್ದಂಗೆ 1/2 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರ್ ಸಾಕು. ನೆಕ್ಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಉಪ್ಪು ಹಾಕಿ ಸ್ವಲ್ಪ ಮ್ಯಾರಿನೇಟ್ ಮಾಡೋ ಟೈಮಲ್ಲೇ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಆಮೇಲೆ ನೋಡ್ಕೊಂಡು ಬೇಕಾ ಏನು ಅಂತ ಆಮೇಲೆ ಹಾಕೋಣ. ಸ್ವಲ್ಪ ಆವಾಗ ಉಪ್ಪು ಖಾರ ಎಲ್ಲ ಹಿಡಿಯುತ್ತಲ್ವ, ಮ್ಯಾರಿನೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾವು ಹಂಗೆ ಮಾಡೋಕ್ಕೆ ಹೋದರೆ ಅದು ಬೇಗ ಉಪ್ಪು ಖಾರ ಎಲ್ಲ ಹಿಡಿಯಲ್ಲ, ಅಷ್ಟು ಚೆನ್ನಾಗಿ ಆಗಲ್ಲ. ಬೇಯಲಿ ಸ್ವಲ್ಪ. ಆಮೇಲೆ ನೆಕ್ಸ್ಟು ಬಿರಿಯಾನಿ ಮಾಡೋಕ್ಕೆ ತೋರಿಸ್ತೀನಿ. ಆದಮೇಲೆ ಆಗಿದೆ. ಇವಾಗ ಪೌಡ್ರುಗಳು ಹಾಕೊಳ್ಳೋಣ. ಏನೇನು ಪೌಡ್ರ್ ಅಂದರೆ 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್,
ನೀವು ಚಿಕನ್ ಹೆಂಗೆ ನಾವು ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಾಗಿಂದ 1.5 ಹಾಕ್ತೀನಿ ಧನಿಯಾ ಪೌಡರ್. ಅದು ನೆಕ್ಸ್ಟು ಗರಂ ಮಸಾಲನೂ ಅಷ್ಟೇ 1 ಟೇಬಲ್ ಸ್ಪೂನ್ ಸಾಕು. ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳೋಣ, ಯಾಕಂದರೆ ಇಲ್ಲಾಂದರೆ ಚಿಕನ್ ಸೀದೋಗ್ಬಿಡುತ್ತೆ. ನೆಕ್ಸ್ಟು ಚಿಲ್ಲಿ ಪೌಡರ್ ಅಷ್ಟೇ ಚೂರು 1/4 ಟೀ ಸ್ಪೂನ್ ಸಾಕು. ನೆಕ್ಸ್ಟು ಚಿಕನ್ ಮಸಾಲ ಹಾಕೋಣ. ಚಿಕನ್ ಮಸಾಲನೂ ಅಷ್ಟೇ 1 ಟೇಬಲ್ ಸ್ಪೂನ್ ಸಾಕು. ಎಲ್ಲ ಪೌಡರ್ ಎಲ್ಲ ಹಾಕಿದ್ದೀವಿ. ಇವಾಗ ಮಿಕ್ಸ್ ಮಾಡೋಣ. ನೆಕ್ಸ್ಟ್ ಇದು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ನೀರಲ್ಲಿ ಮ್ಯಾರಿನೇಟ್ ಮಾಡಿದ್ದೀನಲ್ವ ಅದನ್ನೆಲ್ಲ ಇನ್ನೂ ಗ್ರೇವಿ ಎಲ್ಲ ಹಂಗೆ ಇತ್ತಲ್ವ ಅದ್ರದ್ದು ಸ್ವಲ್ಪ ನೀರು ಹಾಕಿದ್ದೀನಿ. ನೀರು ಹಾಕಿ ಇವಾಗ ಅದು ಸ್ವಲ್ಪ ಕುದಿಸ್ಬೇಕು. ನಿಮ್ಗೆ ಹೆಂಗೆ ಬೇಕು ತೆಳ್ಳಗೆ ಬೇಕಾ ಗಟ್ಟಿಗೆ ಬೇಕಾ ಇದು ಇನ್ನೂ ಕುದಿಬೇಕಲ್ವಾ, ಅದಾದಮೇಲೆ ಗೊತ್ತಾಗುತ್ತೆ ನಿಮ್ಗೆ ಯಾವ ಕನ್ಸಿಸ್ಟೆನ್ಸ್ ಬೇಕೋ ಅದ್ರ ಪ್ರಕಾರ ನೀರು ಹಾಕ್ಕೊಳ್ಳಿ. ಆಮೇಲೆ ಇನ್ನೂ ಬೇಕಾ ಉಪ್ಪು ಏನು ನೋಡ್ಕೊಂಡು ಇನ್ನೊಂದು ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ಟೇಸ್ಟ್ಗೆ. ಇನ್ನೂ ಕಮ್ಮಿ ಆಗಿದೆ ಮ್ಯಾರಿನೇಟ್ ಮಾಡೋ ಟೈಮಲ್ಲಿ ಅಂದರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಬೇಕಂದರೆ ಕಡಿಮೆ ಆಯ್ತಂದ್ರೆ ಹಾಕೊಬೋದು, ಜಾಸ್ತಿ ಆಯ್ತಂದರೆ ನಾನು ಅವಾಗ ಸ್ವಲ್ಪನೇ ಹಾಕಿದ್ದೆ, ಇವಾಗ ಸ್ವಲ್ಪ ನೆಕ್ಸ್ಟು ಅದು ಕುದೀತಾ ಇರಲಿ, ನಾವು ಲಿಡ್ ಕ್ಲೋಸ್ ಮಾಡೋಣ. ಅದು ಕುದ್ದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಉದುರಿಸಿದ್ರೆ ಅಷ್ಟೇ, ಇದು ರೆಡಿ ಆಯಿತು. ಎಷ್ಟು ಸಿಂಪಲ್ ಅಲ್ವಾ ನೋಡಿ, ಮನೇಲಿ ಯಾರು ಬೇಕಂದ್ರೂ ಮಾಡ್ಕೊಬೋದು, ಎಷ್ಟು ಸಿಂಪಲ್ಲಾಗಿ. ಕುದೀತಾ ಇರಲಿ, ನಾವು ಇವಾಗ ಲಿಡ್ ಕ್ಲೋಸ್ ಮಾಡೋಣ. ಒಂದು 5 ಮಿನಿಟ್ಸು ಲೋ ಫ್ಲೇಮಲ್ಲಿ 5 ಮಿನಿಟ್ಸು, ಹೈ ಫ್ಲೇಮಲ್ಲಿ 5 ಮಿನಿಟ್ಸ್ ಆ ಥರ ಕುಕ್ ಮಾಡ್ಕೊಳ್ಳಿ. ಅದು ಗ್ರೇವಿ ಆಗಬೇಕು. ಲಿಡ್ ಕ್ಲೋಸ್ ಮಾಡ್ತೀವಿ ಇವಾಗ ಲಿಡ್ ಓಪನ್ ಮಾಡ್ತೀನಿ. ಬಾಯ್ಲ್ ಆಗ್ತಿದೆ. ಇದಕ್ಕೆ ಕೊತ್ತಂಬರಿ ಹಾಕ್ಬಿಟ್ರೆ ಇವಾಗ ಕೊತ್ತಂಬರಿ ಹಾಕಿದ್ದೀನಿ. ಇವಾಗ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಟು ಕ್ಲೋಸ್ ಮಾಡೋಣ ಅಷ್ಟೇ. ಅದು ಬೆಂದಾದ್ಮೇಲೆ ನಾನು ತೋರಿಸ್ತೀನಿ ಹೆಂಗಾಗಿದೆ ಅಂತ.